ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಶಿಗಿರಿ. ದೇಶದ ಆಸ್ತಿಯಾಗಿರುವ ಮಕ್ಕಳು ಮನೆ ಮನಸ್ಸುಗಳ ಜೊತೆಗೆ ದೇಶವನ್ನು ಸ್ವಚ್ಛಗೊಳಿಸಬೇಕು ಎಂದು ತಜ್ಞ ವೈದ್ಯ ಡಾಕ್ಟರ್ KS ರೆಡ್ಡಿ ಅವರು ಹೇಳಿದರು. ಕುಷ್ಟಗಿ ಪಟ್ಟಣದ ಕುರುಬನಾಳ ರಸ್ತೆ ಬಳಿ ಇರುವ ಅನ್ನದಾನೇಶ್ವರ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶುಕ್ರವಾರ ದಿನ ಬಾಲಕಿಯರ ಸರ್ಕಾರಿ ಜೂನಿಯರ್ ಕಾಲೇಜು NSS ಘಟಕದ ವತಿಯಿಂದ ಒಂದು ವಾರದಿಂದ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದ ನಶಾಮುಕ್ತ ಭಾರತ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ವೈದ್ಯಕೀಯ, ಇಂಜಿನಿಯರ್, ಕೃಷಿ, ತಂತ್ರಜ್ಞಾನ ಯಾವುದೇ ರಂಗಕ್ಕೆ ಹೋಗಬಹುದು, ಆದರೆ ಅಲ್ಲಿ ಶ್ರಮ ವಹಿಸಬೇಕು. ಆಗ ಮಾತ್ರ ಗುರಿ ತಲುಪಲು ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಸೇವಾ ಘಟಕ ವಿದ್ಯಾರ್ಥಿಗಳಿಗೆ ಶ್ರಮದ ಮಹತ್ವ ತಿಳಿಸಿಕೊಡುವಲ್ಲಿ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದನ್ನು ಸದುಪಯೋಗ ಪಡಿಸಿಕೊಂಡು ಕ್ರಿಯಾಶೀಲರಾಗಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಯುವ ಸಮೂಹ ಮದ್ಯ, ಡ್ರಗ್ಸ್ನಂತಹ ಮಾದಕ ಚಟಗಳಿಗೆ ದಾಸರಾಗುತ್ತಿರುವುದು ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ಬಹಳಷ್ಟು ಕಾಣುತ್ತಿದ್ದೇನೆ. ದೇಶದ ಆಸ್ತಿಯಾಗಿರುವ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗಬಾರದು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ನಶಾಮುಕ್ತ ಭಾರತಕ್ಕಾಗಿ ಮನೆಯ ಮನಸ್ಸುಗಳ ಜೊತೆಗೆ ದೇಶವನ್ನು ಸ್ವಚ್ಛಗೊಳಿಸಬೇಕಿದೆ ಎಂದು ಜಾಗೃತಿ ಮೂಡಿಸಿದರು. ಕಾಲೇಜು ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕ DB ಗಡದ್, ಪ್ರಾಚಾರ್ಯೆ ಮಾಲಾಬಾಯಿ P, NSS ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ನಾಗರಾಜ್ ಹೀರಾ, ಹಿರಿಯ ಪತ್ರಕರ್ತ ನಾರಾಯಣರಾವ್ ಕುಲಕರ್ಣಿ ಇನ್ನಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಗಿರಿಜಾ ಮಾಲಿಪಾಟೀಲ್, 3ನೇ ವಾರ್ಡ್ ರಹವಾಸಿಗಳ ಸಂಘದ ಉಪಾಧ್ಯಕ್ಷ ಅಭಿನಂದನ್ ಗೋಗಿ, ಸಾರಿಗೆ ಸಂಸ್ಥೆ ನಿವೃತ್ತ ಸಿಬ್ಬಂದಿ ಈರಣ್ಣ ಚಟ್ಟರ್, ಉದ್ಯಮಿ ಬಸವರಾಜ್ ಕೋಳೂರ್, ಅಬಕಾರಿ ಇಲಾಖೆ ನಿವೃತ್ತ ಸಿಬ್ಬಂದಿ SN ಘೋರ್ಪಡೆ ಉಪಸ್ಥಿತರಿದ್ದರು. 7 ದಿನಗಳ ಕಾಲ ವಿದ್ಯಾರ್ಥಿನಿಯರು ಉಲ್ಲಾಸದಿಂದ 3ನೇ ವಾರ್ಡಿನ ಉದ್ಯಾನವನ, ಶಾಲಾ ಆವರಣ, ಸ್ವಚ್ಛತಾ ಶ್ರಮದಾನ ಸೇರಿದಂತೆ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದರು. ಸಾವಿರಾರು ಜನ ಮೆಡಿಕಲ್ ಸೀಟ್ ಸಿಗ್ತಿರ್ತವೆ, ಸಾವಿರಾರು ಜನ ಇಂಜಿನಿಯರಿಂಗ್ ಸೀಟ್ ಸಿಗ್ತಿರ್ತಾವಲ್ಲ, ಆ ಎಕ್ಸ್ಪರ್ಟ್ ಅಲ್ಲಿ ಬೇರೆ ಏನು ಪ್ರಾರ್ಥನೆ ಇಲ್ಲ. ಅವ್ರು ಒಂದೇ ಒಂದು ಶ್ರಮವೇ